ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಿದೆ. ಪ್ರಧಾನಿಯವರ ನಿವಾಸದಲ್ಲಿ 3 ಸೇನಾ ಅಧಿಕಾರಿಗಳ ಜೊತೆ ಮೋದಿಯವರು ಚರ್ಚೆ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಗಡಿ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಿದೆ. ಎಲ್ಒಸಿ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಸ್ ಆಗ್ತಾ ಇರುವಂತ ಮಾಹಿತಿ ಲಭ್ಯವಾಗ್ತಿದೆ. ಈ ಸಭೆಯಲ್ಲಿ 3 ಸೇನಾ ಅಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆ ಮಾಡ್ತಿದ್ದಾರೆ. ಭೂಸೇನೆ, ವಾಯುಸೇನೆ, ನೌಕಾದಳದ ಮುಖ್ಯಸ್ಥರು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿನೇ ಭದ್ರತೆಯ ವಿಚಾರದಲ್ಲಿ ಬಹಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಚರ್ಚೆ ಆಗ್ತಿದೆ. ಅಘೋಷಿತ ಯುದ್ಧದ ವಾತಾವರಣ ಈಗಾಗಲೇ ಸಾಗ್ತಾ ಇದೆ. ಎಲ್ಒಸಿ ಬಾರ್ಡರ್ ಸೇರಿದಂತೆ ದೇಶದ ಒಳಗೆ ಹೊರಗೆ ಗುಂಡು ಮದ್ದು ದೊಡ್ಡ ಮಟ್ಟದ ಬಿಗುವಿನ ವಾತಾವರಣ ಇದೆ. ಇವೆಲ್ಲದರ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು, ಸರಣಿ ಸಭೆಗಳಾಗ್ತಾನೆ ಇದೆ. ಸದ್ಯ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮೀಟಿಂಗ್ ಸಾಗ್ತಾ ಇದೆ. ಮೀಟಿಂಗ್ ನಲ್ಲಿ 3 ಸೇನಾ ಪಡೆಯ ಮುಖ್ಯಸ್ಥರಿದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಆಗ್ತಿದೆ. ಭೂಸೇನೆ, ವಾಯುಸೇನೆ, ನೌಕಾದಳದ ಮುಖ್ಯಸ್ಥರು ಸೇರಿದಂತೆ ಭಾರತದ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಇದ್ದಾರೆ. ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂತಹ ಅಜಿತ್ ದೋವಲ್, ಇವರೆಲ್ಲರ ಘಟಾನುಘಟಿಗಳ ಸಮ್ಮುಖದಲ್ಲಿ ಸಭೆ ಆಗ್ತಿದೆ. ಹೀಗಾಗಿ ಮುಂದಿನ ಹೆಜ್ಜೆ ಏನಿರಬಹುದು? ಯಾಕಂದ್ರೆ ಸ್ವಲ್ಪ ಹೊತ್ತಿನ ಹಿಂದೆಯಷ್ಟೇ ಬಹಳ ಪ್ರಮುಖವಾಗಿ ಸುದ್ದಿಗೋಷ್ಠಿಯನ್ನ ಮಾಡಲಾಗಿತ್ತು ಕೇಂದ್ರ ಸರ್ಕಾರದಿಂದ. ಸುದ್ದಿಗೋಷ್ಠಿಯಲ್ಲಿ ಏನೇನಾಯ್ತು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಏನಿತ್ತು, ನಿನ್ನೆ ಮೊನ್ನೆ ಸತತ 3 ದಿನದಿಂದ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ, ಯಾವ ರೀತಿಯಾಗಿ ಹೊಡೆದು ಉರುಳಿಸಿದೀವಿ, ಪಾಕಿಸ್ತಾನ ಏನೇನ್ ಮಾಡಿತ್ತನ್ನೋ ಎಲ್ಲ ವಿಚಾರಗಳನ್ನ ಸುದ್ದಿಗೋಷ್ಠಿಯಲ್ಲಿ ಬ್ರೀಫಿಂಗ್ ಮಾಡಿದ್ರು, ಅಂದ್ರೆ ವಿವರಣೆಗಳನ್ನ ಕೊಟ್ಟಿದ್ರು ವಿತ್ ಡಾಟಾ. ಅವೆಲ್ಲದರ ಬೆನ್ನಲ್ಲೇ ಮತ್ತೆ ಗುಂಡಿನ ಚಕಮಕಿಗಳು ನಡೀತಾನೆ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಸ್ ಆಗ್ತಾ ಇದೆ, ಚರ್ಚೆ ಆಗ್ತಿದೆ. 3 ಸೇನಾ ಅಧಿಕಾರಿಗಳಿದ್ದಾರೆ, ಜೊತೆಯಲ್ಲಿ ರಕ್ಷಣಾ ಸಚಿವರಿದ್ದಾರೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರಿದ್ದಾರೆ. ಘಟಾನುಘಟಿಗಳು ಈಗಾಗಲೇ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಭಾರತ ಸರ್ಕಾರ ಕೊಟ್ಟಿದೆ. ಪರಮಾಧಿಕಾರವನ್ನ ಕೊಟ್ಟಲಾಗಿದೆ. ನಿಮ್ಮದೇ ಗುರಿ, ನಿಮ್ಮದೇ ಟೈಮು, ನಿಮ್ಮದೇ ಡೇಟು, ಹೊಡೀರಿ, ನಿಮ್ಮದೇ ತೀರ್ಮಾನ ಅನ್ನುವಂತ ನಿರ್ಧಾರವನ್ನ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ಬಹಳಷ್ಟು ಯಶಸ್ವಿಯಾಗಿ ಸಾಗ್ತಾ ಇದೆ. 0.1, 0.2 ಸಾಗ್ತಾನೆ ಇದೆ. ಚಾಪ್ಟರ್ 2, 3 ಎಲ್ಲ ಇದರ ಬೆನ್ನಲ್ಲೇ ಸಭೆ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ. ನಾವು ನಿನ್ನೆ ಹೇಳ್ತಾ ಇದ್ವಿ, ನಿನ್ನೆ ಇಡೀ ಪ್ರಧಾನಿ ನರೇಂದ್ರ ಮೋದಿ ಅವರು ಮಲಗಿಲ್ಲ, ಎಲ್ಲರೂ ಕೂಡ ಎದ್ದಿದ್ರು. ಯಾಕಂತಂದ್ರೆ ಅಂತಹ ವಾತಾವರಣ, ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿಗಳಾಗ್ತಾ ಇತ್ತು, ಕೌಂಟರ್ ಕೊಡುವಂತ ಕೆಲಸ. ಯಾಕಂದ್ರೆ ಬರೋಬ್ಬರಿ 300ರಿಂದ 400 ಡ್ರೋನ್ ದಾಳಿ ಮಾಡಿದೆ ಪಾಕಿಸ್ತಾನ ಭಾರತದ ಮೇಲೆ. ಅದು ಕೂಡ ಟರ್ಕಿ ನಿರ್ಮಿತವಾಗಿರುವಂತ ಡ್ರೋನ್ಗಳು. ಅವೆಲ್ಲವನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗಿತ್ತು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸದ್ಯ ಪ್ರಮುಖವಾಗಿ ರಕ್ಷಣಾ ಸಚಿವರಿದ್ದಾರೆ, ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಜಿತ್ ದೋವಲ್ ಅವರಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ, 3 ರಕ್ಷಣಾ ಪಡೆಯ ಮುಖ್ಯಸ್ಥರು ಭಾಗಿಯಾಗಿರೋದು. ಹೀಗಾಗಿ ಮುಂದಿನ ಹೆಜ್ಜೆ ಏನಿರಬೇಕು, ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು, ಮತ್ತೆ ಯಾವ ರೀತಿಯಾದಂಥ ಕಾರ್ಯಾಚರಣೆಗಳು ಸಾಗತ್ತೆ ಅನ್ನೋ ಒಂದು ಸಾಮಾನ್ಯವಾಗಿರುವಂಥ ಕುತೂಹಲನೇ ಎಲ್ಲರಿಗಿದೆ. ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಿದೆ. ಅಘೋಷಿತ ಯುದ್ಧದ ವಾತಾವರಣ ಅಧಿಕೃತವಾಗಿ ಘೋಷಣೆ ಆಗಿಲ್ಲ, ಆದ್ರೆ ಪ್ರತಿ ದಾಳಿಗೆ ತಿರುಗೇಟನ್ನ ಕೊಡ್ತಾ ಇದೆ ಭಾರತ. ಗಡಿ ಭಾಗದಲ್ಲಿ ಏನೇನಾಗ್ತಿದೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಹೀಗಾಗಿ ಆಪರೇಷನ್ ಸಿಂಧೂರವನ್ನ ಕಂಟಿನ್ಯೂ ಮಾಡ್ತಾರ ಮೋದಿ ಸರ್ಕಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಸಾಗ್ತಾ ಇದೆ, ಘಟಾನುಘಟಿಗಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಬಹಳ ಬೆಳಿಗ್ಗೆಯಿಂದಲೂ ಕೂಡ ಮಹತ್ವದ ಸಭೆಗಳಾಗ್ತಾ ಇದೆ. ಇದರ ನಡುವೆ ಈಗಷ್ಟೇ ಸುದ್ದಿಗೋಷ್ಠಿಯಾಗಿ ವಿವರಣೆ ಕೊಟ್ಟಿದ್ದು, ಅದರ ಬೆನ್ನಲ್ಲೇ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಿದೆ, ಕದಮ ವಿರಾಮಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೆ, ಹೈ ವೋಲ್ಟೇಜ್ ಮೀಟಿಂಗ್ಸ್ ಆಗ್ತಾ ಇದೆ ಪ್ರಧಾನಿಯವರ ನಿವಾಸದಲ್ಲಿ. ಮೋದಿ ಸರ್ಕಾರ ಮುಂದೆ ಕಂಟಿನ್ಯೂ ಮಾಡ್ತಾರಾ, ಏನ್ ಕತೆ ಅಂತ? ಅಖಿಲೇಶ್, ಇವಾಗೇನು ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇದೆಯಲ್ಲ ಸಭೆ,
ಅದು ದೇಶದ ರಕ್ಷಣಾ ಇಲಾಖೆಯ ಅತ್ಯುನ್ನತ ಸಭೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಸಭೆಯಲ್ಲಿ ಭಾರತೀಯ ಸೇನೆಯ ಮೇಜರ್ ಜನರಲ್ ಇದ್ದಾರೆ, ಜೊತೆಗೆ ನೌಕಾಪಡೆಯ ಅಡ್ಮಿರಲ್ ಅವರಿದ್ದಾರೆ, ಆಮೇಲೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾದಂಥ ಏರ್ ಚೀಫ್ ಮಾರ್ಷಲ್ ಅವರಿದ್ದಾರೆ, ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದರೆ 3 ಸೇನೆಗಳ ಮುಖ್ಯಸ್ಥರಾದ CDS ಅನಿಲ್ ಚೌಹಾಣ್ ಅವರು ಇದ್ದಾರೆ, ಜೊತೆಗೆ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರೋ ಸಭೆ, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ NSA ಅಜಿತ್ ದೋವಲ್ ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವಲ್ ಅವರು ಕೂಡ ಇದ್ದಾರೆ. ಈ ಸಭೆಯಲ್ಲಿ ಭಾರತ ಎಂದಿನಂತೆ 2 ಕ್ರಮಗಳ ಬಗ್ಗೆ ಮೊದಲಿಗೆ ಚರ್ಚೆ ಮಾಡುತ್ತೆ. ಒಂದು, ರಕ್ಷಣೆ, ಅದಕ್ಕೆ ಪ್ರಧಾನ ಆದ್ಯತೆ. ಅಂದರೆ ಪಾಕಿಸ್ತಾನ ಈ ಯಾವುದೇ ರೀತಿಯ ಮಿಸ್ಅಡ್ವೆಂಚರ್ ಮಾಡ್ಬೋದು, ಅಂದರೆ ಕ್ಷಿಪಣಿ ದಾಳಿ ನಡೆಸ್ಬೋದು. ಈಗಾಗಲೇ 300ಕ್ಕಿಂತ ಹೆಚ್ಚು ಡ್ರೋನ್ಗಳನ್ನು ಪಾಕಿಸ್ತಾನ ಭಾರತದ ಮೇಲೆ ಆರಿಸಿತ್ತು, ಅವೆಲ್ಲವುದನ್ನು ಒಡೆದುರುಳಿಸಲಾಗಿದೆ. ಅದೇ ರೀತಿ 40ಕ್ಕೂ ಹೆಚ್ಚು ಕ್ಷಿಪಣಿಗಳು ಕೂಡ ಪಾಕಿಸ್ತಾನ ಕಡೆಯಿಂದ ಬಂದಿತ್ತು, ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಈ ರೀತಿಯ ಉಚ್ಚಾಟಗಳನ್ನು ಮತ್ತೆ ಮಾಡ್ಬೋದಾ? ಒಂದು ವೇಳೆ ಪಾಕಿಸ್ತಾನ ಈ ರೀತಿ ಉಚ್ಚಾಟ ಮಾಡಿದ್ರೆ ಅದಕ್ಕೆ ಯಾವ ರೀತಿ ತಿರುಗೇಟು ಕೊಡ್ಬೋದು? ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ಏನು ನಡೆಸಿತ್ತು, ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡೋದು, ಆ ದಾಳಿಯನ್ನು ಮತ್ತೆ ಇನ್ನೊಮ್ಮೆ ಮುಂದುವರಿಸೋ ಸಾಧ್ಯತೆ ಇದೆಯಾ ಅಂತ. ಯಾಕೆಂದರೆ ಉಗ್ರ ನೆಲೆ ಅನ್ನೋದು ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ, ಮತ್ತು ಅದರಲ್ಲಿ ನಮ್ಮ ಬೇಹುಗಾರಿಕಾ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಭಾರತ ಈಗಾಗಲೇ ಕೆಲವು ಕಡೆ ದಾಳಿ ನಡೆಸಿದೆ. ಈ ರೀತಿಯ ಬೇಹುಗಾರಿಕಾ ಮಾಹಿತಿ ಇನ್ನಷ್ಟು ಸಿಕ್ಕಿರ್ಬೋದು, ಉಗ್ರರ ನೆಲೆಗಳು ಬದಲಾಗಿರ್ಬೋದು. ಆ ಬದಲಾಗಿರೋ ನೆಲೆಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರವನ್ನು ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ಇನ್ನಷ್ಟು ದಾಳಿಗಳನ್ನ ನಡೆಸುತ್ತಾ? ಇವೆಲ್ಲವೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಧಾನಿ ಮೋದಿ ಅವರು ಡೇ 1ನಿಂದ ಅಂದರೆ ಪಾಲ್ಗಾಮ್ ದಾಳಿ ಆದ ನಂತರದಿಂದ ನಿರಂತರವಾಗಿ ಹೇಳ್ತಾ ಇದ್ದಾರೆ, ಭಾರತೀಯ ಸೇನೆಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಅವರು ಯಾವುದೇ ರೀತಿಯಾದಂಥ ಆಕ್ಷನ್ನ ತಗೊಬೋದು, ಅದಕ್ಕೆ ಸರ್ಕಾರ ಬೆಂಬಲವಾಗಿ ನಿಲ್ಲುತ್ತೆ ಅಂತ. ಹಾಗಾಗಿ ಈ ಒಂದು ಸಭೆಯನ್ನು ಮತ್ತೊಂದು ಸುತ್ತಿನ ನಿರ್ಣಾಯಕ ಸಭೆ ಅಂತ ಕರಿಬೋದು. ಈ ಸಭೆಯ ಫಲಶ್ರುತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ, ಅದು ಭಾರತದ ಆಕ್ಷನ್ ಮೂಲಕ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಯಲ್ಲಿ ಇಷ್ಟೆಲ್ಲ ಮಹತ್ವದ ಬೆಳವಣಿಗೆ ಆಗ್ತಿದ್ರು ಕೂಡ ಗಡಿಭಾಗದಲ್ಲಿ ಮತ್ತೆ ಗುಂಡಿನ ಚಕಮಕಿ ಸಾಗ್ತಾ ಇದೆ. LOCಯಲ್ಲೂ ಕೂಡ ನುಸುಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಮತ್ತೆ ಆಪರೇಷನ್ ಸಿಂಧೂರ ಈಗ 3.0 ದಾಟಿ ಹೋಗುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ ಆಗಿದೆ. ಹೀಗಾಗಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾರಾ? ಈಗ ನೋಡಿ ಅಖಿಲೇಶ್, ಏನಾಗುತ್ತೆ, ಭಾರತದಲ್ಲಾದರೆ ಭಾರತೀಯ ಸೇನೆ ಅಂದರೆ ಭಾರತೀಯ ಸೇನೆಯ 3 ವಿಭಾಗಗಳು ದಾಳಿ ನಡೆಸುತ್ತೆ, ಪ್ರತೀಕಾರ ತಗೊಳುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಹಂಗಲ್ಲ. ಪಾಕಿಸ್ತಾನ ಸೇನೆ ಗಡಿ ಭಾಗದಲ್ಲಿ ಶೆಲ್ಲಿಂಗ್ ನಡೆಸುತ್ತೆ, ಆರ್ಟಿಲರಿಗಳನ್ನು ಫೈರ್ ಮಾಡುತ್ತೆ, ಫಿರಂಗಿಗಳನ್ನು ಫೈರ್ ಮಾಡುತ್ತೆ, ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆಸುತ್ತೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಪಾಕಿಸ್ತಾನ ಸಾಕು ಬೆಳೆಸಿರೋಂಥ ಉಗ್ರರು ಏನಿದ್ದಾರೆ ಅವರು ಗಡಿ ನುಸುಳೋ ಪ್ರಯತ್ನ ಮಾಡ್ತಾರೆ. ಬೆಳಗ್ಗೆ ತಾನೇ ಇವತ್ತು ಅದೇ ಒಂದು ಕೃತ್ಯದಲ್ಲಿ ತೊಡಗಿದ್ದಂಥ ಉಗ್ರರನ್ನು ಒಡೆದುರುಳಿಸಿದೆ ಭಾರತೀಯ ಸೇನೆ. ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ಉಗ್ರರು ಭಾರತದೊಳಗೆ ನುಗ್ಗಕ್ಕೆ ಯತ್ನಿಸಿದ್ರು. 7 ಉಗ್ರರನ್ನು ಭಾರತೀಯ ಸೇನೆ ಒಡೆದುರುಳಿಸಿದೆ. ಹೀಗಾಗಿ ಭಾರತ ಈಗ ಕೇವಲ ಪಾಕಿಸ್ತಾನ ಸೇನೆಯನ್ನು ಮಾತ್ರ ಅಲ್ಲ, ಉಗ್ರರನ್ನು ಕೂಡ ಎದುರಿಸಬೇಕು. ಹಾಗಾಗಿ ಮುಂದೆ ಏನು ಮಾಡ್ಬೋದು ಅಂತ ಎಲ್ಲದಕ್ಕಿಂತ ಇಲ್ಲೊಂದು ಮಹತ್ವದ ಸಂಗತಿ ಏನಂದರೆ, ಇದುವರೆಗೂ ಅತಿ ಹೆಚ್ಚು ಚರ್ಚೆಯಲ್ಲಿರೋದು ಭಾರತೀಯ ಸೇನೆ ಅಂದರೆ ಭೂಸೇನೆ ಮತ್ತು ವಾಯುಪಡೆ. ನೌಕಾಪಡೆ ಇನ್ನೂ ಕೂಡ ಕಂಪ್ಲೀಟ್ ಆಕ್ಷನ್ಗಿಳಿದಿಲ್ಲ. ನೌಕಾಪಡೆ ಏನಾದರೂ ಕಂಪ್ಲೀಟ್ ಆಕ್ಷನ್ಗಿಳಿದ್ರೆ INS ಯುದ್ಧ ನೌಕೆಗಳೇನಿದ್ದಾವೆ ಅದು ಹೋಗಿ ಕರಾಚಿ ಬಾರ್ಡ್ರಲ್ಲಿ ನಿಂತ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಬೇಕಾಗಿದೆ ಅಖಿಲೇಶ್. ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗಳಿಗೆ.